ಸರ್ ಮಳೆ ಬಗ್ಗೆ ಸಾಕಷ್ಟು ಸಮಸ್ಯೆ ಆಗಿದೆ, ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರು ಇದು ಗ್ರೇಟರ್ ಬೆಂಗಳೂರು ಅಲ್ಲ ಲೂಟರ್ ಬೆಂಗಳೂರು ಅಂತ ಕಮೆಂಟ್ ಮಾಡಿದ್ದಾರೆ. ನೋಡಪ್ಪ, ಕುಮಾರಸ್ವಾಮಿ ಇಸ್ ಎ ಫ್ರಸ್ಟ್ರೇಟೆಡ್ ಮ್ಯಾನ್. ಅವರು ಬಹಳ ಹತಾಶರಾಗ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಇರ್ಬೋದು, ಬೇರೆ ಬಿಜೆಪಿ ನಾಯಕರು. ನಿಮ್ಮನ್ನ ನೋಡಿ ಹತಾಶನ, ಸರ್ಕಾರ ನೋಡಿ ಹತಾಶ? ನನ್ನೂ ನೋಡಿ ಹತಾಶರು, ಸರ್ಕಾರ ನೋಡಿ ಹತಾಶರು. ನಮ್ಗೇನಪ್ಪ, ಯಾಕೆಂದ್ರೆ ನಾವಿಷ್ಟು ಸಾಧನೆ ಮಾಡಿದೀವಲ್ಲ, ಏನಪ್ಪ ಅವ್ರಿಗೇನು ಹೇಳ್ಕೊಳಕ್ ಆಗ್ತಿಲ್ವ. ನಾವು ಸಾಧನೆನ ಸಮರ್ಪಣೆ ಮಾಡ್ತಾ ಇದೀವಲ್ಲ, ಅದನ್ನ ತಡ್ಕೊಳಕ್ಕಾಗಲ್ಲ. ನಂಗ್ ಸಿಕ್ಕಿಲ್ವಲ್ಲ ಇಂತ ಚಾನ್ಸು, ನಂಗ್ ಸಿಕ್ಕಿಲ್ವಲ್ಲ, ನಾ ಜೋಕರಾಟ ಆಡಕ್ ಆಗಿಲ್ವಲ್ಲ ಅಂತ ಅವರು ಪಾಪ ಏನೇನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಪ್ಪ, ಅದಕ್ಕೆ ಅವ್ರ ಆರೋಪಕ್ಕೆ ನಾನು ಇವತ್ತು ಇಲ್ಲಿ ಮಾತಾಡಲ್ಲ. ಯಾವ್ದಾದ್ರು ವೇದಿಕೆ ಕ್ರಿಯೇಟ್ ಮಾಡಕ್ರಿ, ನೀವೇ ಮೀಡಿಯಾ ಅವರೇ ಕರೀರಿ. ಅಶೋಕ್ನಾಗ್ಲಿ ಬೇರೆ ಯಾರನ್ನ ಕರಿಬೇಡಿ, ಅಶೋಕ್ನ ಕರೀರಿ. ಇಲ್ಲ ಅಂದ್ರೆ ಯಾರು ಅಪೋಸಿಷನ್ ಪಾರ್ಟಿ ಲೀಡರ್ ಕರೀರಿ, ಇಬ್ರಲ್ಲಿ ಒಬ್ರು, ಇಲ್ಲ ಪಾರ್ಟಿ ಪ್ರೆಸಿಡೆಂಟ್ ಕರೀರಿ. ನಾನ್ ಬಂದು ನಿಮ್ ಎದುರುಗಡೆ ಡಿಬೇಟ್ ಮಾಡೋಣ. ಮಳೆಯಿಂದ ಮಳೆ ಬಂದಾಗೆಲ್ಲ ಇದು ವಾಟರ್ ಬೆಂಗಳೂರು ಆಗ್ತಾ ಇದೆ ಅಂತ ಸರ್. ಡಿ.ಕೆ. ಶಿವಕುಮಾರ್ ಅವರ ಗ್ರೇಟರ್ ಬೆಂಗಳೂರು ಕನಸು ಬರೀ ವಾಟರ್ ಬೆಂಗಳೂರು ಆಗಿದೆ. ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಸಂಬಂಧಪಟ್ಟಾಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಕೂಡ ಮಾಡ್ಲಿ ಬಿಡಿ, ಏನ್ ಬೇಕಾದ್ರೂ ಮಾಡ್ಲಿ, ವಿಡಿಯೋ ಮಾಡ್ಲಿ, ಏನ್ ಬೇಕಾದ್ರೂ ಮಾಡ್ಲಿ. ಗ್ರೇಟರ್ ಬೆಂಗಳೂರು ಫ್ಲಾಪ್ ಆಗಿದೆ, ಹಾಗಾಗಿ ಇದು ವಾಟರ್ ಬೆಂಗಳೂರು ಆಗಿದೆ. ಇದು 2 ವರ್ಷ ಸಾಧನೆ ಅಂತ ಹೇಳಿದ್ದಾರೆ. ಬೆಂಗಳೂರಲ್ಲಿ ನಾವು ಎಷ್ಟು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಂಡು ಬರ್ತಾ ಇದೀವಿ ಅಂತ ಹೇಳಿ ಈಗ ಅವ್ರನ್ನ ಡಿಬೇಟ್ ಬರಕ್ ಹೇಳಿ. ಸುಮ್ನೆ ಯಾಕೆ ಬರೀ ಆರೋಪ ಮಾಡ್ಬಿಟ್ಟು ಇಟ್ಟನ್ ಮಾಡ್ಕೊಂಡು ಹೋಗೋದಲ್ಲ. ಅವರು ಲಿಸ್ಟ್ ಮಾಡ್ಕೊಂಡ್ ಬರ್ಲಿ. ನಾನು ಏನಿದೆ ನಾವೇನ್ ಮಾಡ್ಕೊಂಡ್ ಬಂದಿದೀವಿ, ಪ್ರತಿದಿನ ಸುಮ್ಮನೆ ಕೂತಿದೀವ ಅಂತ ಹೇಳಿ ನಾನು ಐ ಆಮ್ ರೆಡಿ. ಯಾವಾಗ ಬೇಕಾದ್ರು ನಿಮ್ ಟಿವಿಲಿ ರೆಡಿ ಮಾಡಪ್ಪ. ಹಿಂದೆ ಅದು ಯಾರೊಬ್ಬರು ಮಾಡಿದಲ್ಲ, ಹಂಗ್ ಮಾಡಿ. We have already made a strategy. We are working out of it. I am very happy. All my officers, bureaucrats, engineers, everyone are on the site. No. See, you can't widen the roads in breaking out any properties here. It is a very huge thing which can't be done, breaking a property. Only option is on flyovers, tunnels, and making some roads one way. That is the only option which is available. We have been looking at. We have some options which we are working out, and we are at it. That is why with lot of interest we have taken up, and government also has been given guarantee more than about 1 lakh crore. We will be investing in metro, BBMP, peripheral road, and other places for Bangalore city development. Everything. ಸರ್, ರಾಜಕೀಯ ಆರೋಪ ಒಂದ್ ಕಡೆ ಆದ್ರೆ ಎಲ್ಲಿ ಬೀಳ್ತು ಅಲ್ಲಿ ಮರಗಳು ಬೀಳ್ತಾ ಇದಾವೆ ಸರ್. ಇವತ್ತು ನಿಮ್ ಮನೆ ಎದುರುಗಡೆನೆ ಸರ್ ಕಾರ್ ಮೇಲೆ ಮರ ಬಿದ್ದಿದೆ. ಅನ್ಫಾರ್ಚುನೇಟ್ ಅದು ಜಸ್ಟ್ ಮಿಸ್ ಆಗಿ ಒಬ್ಬ ಉಳಿದಿದ್ದಾನೆ ಸರ್. ಬಸ್ ಸ್ಟ್ಯಾಂಡ್ ಬೇರೆ ಕಡೆ ಪ್ರತಿ ವರ್ಷ ಇದಾದ್ರೆ ಮರ ಪ್ರಕೃತಿ ನೋಡ್ರಿ. ಮರನ ಯಾವ್ದು ಮರ ವೀಕು, ಯಾವ್ದು ಮರ ಸ್ಟ್ರಾಂಗ್ ಅಂತಲ್ಲ. ಮರನ ನಾವು ಹಂಗೆ ಯಾಕೆ ಕಟ್ ಮಾಡಕ್ಕಾಗಲ್ಲ. ನಾವು ಒಂದು ಟೀಮ್ ಇದೆ, ಎಲ್ಲಾ ಕಡೆ ವಿಸಿಟ್ ಮಾಡ್ತಾ ಇರ್ತಾರೆ. ಆ ಮರ ವಯಸ್ಸಾಯ್ತು, ಬಾಗೋಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಕೆಲವೊಂದು ಟ್ರಿಮ್ ಮಾಡಂತ ಕೆಲಸ ನಾವು ಮಾಡ್ತೀವಿ. ಈಗ ಕೂಡ ನಾನೇ ಒಂದು ಕಣ್ಣಲ್ಲಿ ನೋಡ್ಕೊಂಡು ನಾನು ನೋಡಿದ್ದೀನಿ. ಅದಕ್ಕೊಂದು ಮರ ಕಟ್ ಮಾಡ್ಬೇಕಂದ್ರೆ ಒಂದು ಸಿಸ್ಟಮ್. ಮರ ಕಟ್ ಮಾಡೋದು ಬಿದ್ದ ತಕ್ಷಣ ಕಟ್ ಮಾಡ್ತೀವಿ ಅದನ್ನ ಕ್ಲಿಯರ್ ಮಾಡೋದು. ಜನ ಸಾಯ್ತಿದ್ರ ಮರ ಈಗ ಹಂಗಂತ ಪಬ್ಲಿಕ್ ಕೈಲಿ ಎಲ್ಲ ಕಂಪ್ಲೀಟ್ ಮರ ತೆಗೀಲಿ ಅಂತ ನೀವೆಲ್ಲ ಅದು ಗಾಳಿ ಯಾವ ರೀತಿ ಗಾಳಿ ಬರ್ತದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಗಾಳಿ ಯಾವ ರೀತಿ ಗಾಳಿ ಆಗ್ತದೆ ಅಂತ ನೋಡ್ರಿ. ಟೀಕೆಗೆ ಇವೆಲ್ಲ ಇರ್ತದೆ. ನಾವು ಕೆಲಸ ಮಾಡ್ತೀವಿ, ಟೀಕೆಗಳು ಸಾಯ್ತವೆ, ನಮ್ ಕೆಲಸಗಳು ಉಳಿತವೆ. ಬ್ರಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ತಾವು ಬಂದ್ರಿ. ಇದೇ ತರದ ಪರಿಸ್ಥಿತಿ ಬಿಜೆಪಿ ಸರ್ಕಾರದಲ್ಲಾದಾಗ ನೀವೇ ಸಮಿತಿ ಕೂಡ ಮಾಡಿದ್ರಿ, ರಾಮಲಿಂಗ ರೆಡ್ಡಿ ನೇತೃತ್ವದಲ್ಲಿ. ನಿಮ್ ಸರ್ಕಾರದಲ್ಲೂ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಏನ್ ವ್ಯತ್ಯಾಸ ನಿಮಗೂ ಬಿಜೆಪಿ? ನಾವು ಬದಲಾವಣೆ ಮಾಡಿ ಇಷ್ಟೊಂದು ಜಾಗಗಳನ್ನೆಲ್ಲ ಕಡಿಮೆ ಮಾಡಿದೀವಲ್ಲ. ಈಗ ಬ್ಯಾಂಗ್ಳೂರ್ ಬೆಳೀತಾ ಇದೆ, ಜನ ಬರ್ತಾನೆ ಇದಾರೆ ಬೆಂಗಳೂರಿಗೆ. ವೆಹಿಕಲ್ ಗಳೆಲ್ಲ 1,05,00,000 ವೆಹಿಕಲ್ ಆಗಿದೆ.
ಸರ್ ನಿಮ್ಮ ಸಮಾವೇಶ ಸರ್ ನಿಮ್ಮ ಇವಾಗ ನಾಳೆ ಮಾಡ್ತಿರೋ ಸಮಾವೇಶಕ್ಕೂ ಇವತ್ತಿನ ನಡೀತಿರೋ ಘಟನೆಗಳಿಗೂ ಮ್ಯಾಚ್ ಮಾಡ್ತಾ ಇದ್ದಾರೆ ಸರ್. ಇಂಥ ಹೊತ್ತಲ್ಲಿ ಇದು ಸಮಾವೇಶ ಬೇಕಿತ್ತ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆಯ್ತು, ಬರ್ಲಿ ಮಾತಾಡೋಣ ಅಸೆಂಬ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.